ಆರನೇ ಪ್ರಾಣಾಯಾಮ ಭ್ರಾಮರಿ ಪ್ರಾಣಾಯಾಮ. ಭ್ರಾಮರಿ ಈ ಶಬ್ದದ ಅರ್ಥ ಭ್ರಮರ ಅಥವಾ ದುಂಬಿ ಎಂದರ್ಥ. ದುಂಬಿ ಹಾರುವಾಗ ಯಾವ ರೀತಿ ಶಬ್ದ ಮಾಡುತ್ತದೆ ಆ ರೀತಿಯ ಶಬ್ದದ ಅಭ್ಯಾಸವನ್ನ ಮಾಡೋದಕ್ಕೆ ನಾವು ಭ್ರಾಮರಿ ಪ್ರಾಣಾಯಾಮ ಅಂತ ಕರಿತೀವಿ. ಈ ಪ್ರಾಣಾಯಾಮದಲ್ಲಿ ನಾವು ಮೂಗಿನಿಂದ ಶ್ವಾಸವನ್ನು ತೆಗೆದುಕೊಂಡು ಬಾಯಿ ಮುಚ್ಚಿ ಗಂಟಲಿನಿಂದ ಓಂಕಾರೋಚ್ಚಾರವನ್ನು ಮಾಡ್ತೀವಿ. ಆವಾಗ ಭ್ರಮರದ ಥರ ಶಬ್ದ ಉತ್ಪತ್ತಿ ಆಗ್ತದೆ. ಅದಕ್ಕೆ ಇದನ್ನು ನಾವು ಭ್ರಾಮರಿ ಪ್ರಾಣಾಯಾಮ ಅಂತ ಕರಿತೀವಿ. ಈ ಪ್ರಾಣಾಯಾಮದಲ್ಲಿ ನಾವು ಈ ಎರಡೂ ಕೈಗಳ 5 ಬೆರಳುಗಳನ್ನು ಉಪಯೋಗ ಮಾಡಿ ಈ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ತೀವಿ. ಯಾವ ರೀತಿ ಅಂತಂದ್ರೆ 2 ಹೆಬ್ಬೆರಳುಗಳಿಂದ 2 ಕಿವಿಗಳನ್ನು ಮುಚ್ತೀವಿ. ಅಂದ್ರೆ ಹೊರಗಡೆ ಶಬ್ದ ನಮಗೆ ಕೇಳಬಾರ್ದು. ಆಮೇಲೆ ಉಳಿದ 4 ಬೆರಳುಗಳಿಂದ ನಾವು ಈ ಸೈನಸ್ಗಳ ಮೇಲೆ ಬೆರಳುಗಳನ್ನು ಇರಿಸ್ತೀವಿ. ಅಂದ್ರೆ ಫ್ರಂಟಲ್, ಸ್ಪಿನಾಯ್ಡ್, ಇಥ್ಮಾಯ್ಡ್ ಮತ್ತು ಮ್ಯಾಕ್ಸಿಲರಿ ಸೈನಸ್ಗಳ ಮೇಲೆ ಈ ಉಳಿದ 4 ಬೆರಳುಗಳನ್ನು ಇರಿಸಿ ಈ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡ್ತೀವಿ. ಬನ್ನಿ ನೋಡೋಣ ಯಾವ ರೀತಿ ಅಭ್ಯಾಸ ಮಾಡಬೇಕು ಅಂತ. ಪ್ರಾಣಾಯಾಮದ ಎಲ್ಲ ನಿಯಮಗಳನ್ನು ಸರಿಯಾಗಿ ಪಾಲಿಸ್ತಾ ಸ್ಥಿರ ಸುಖ ಆಸನದಲ್ಲಿ ಕುಳಿತು ಇದನ್ನು ಅಭ್ಯಾಸ ಮಾಡಬೇಕು. ಮೊದಲನೇದಾಗಿ ಈ ಬೆರಳುಗಳನ್ನು ಯಾವ ರೀತಿ ಇರಿಸಬೇಕು ಅದನ್ನು ನೋಡೋಣ. ಈ 2 ಹೆಬ್ಬೆರಳುಗಳಿಂದ ಕಿವಿಯ ಈ ಭಾಗವನ್ನು ಈ ರೀತಿ ಮುಚ್ಚಬೇಕು. ಅಂದ್ರೆ ಕಿವಿಯಿಂದ ಸರಿಯಾಗಿ ಮುಚ್ಚಬೇಕು. ಈ ರೀತಿ 2 ಕಿವಿಗಳನ್ನು ಸರಿಯಾಗಿ ಮುಚ್ಚಬೇಕು. ಆಮೇಲೆ ಉಳಿದ 4 ಬೆರಳುಗಳನ್ನು ಸೈನಸ್ಗಳ ಮೇಲೆ ಈ ರೀತಿ ಇರಿಸಬೇಕು. ಕಣ್ಣು ಮುಚ್ಚಿರಬೇಕು. ಬಾಯಿ ಮುಚ್ಚಿ ಮೂಗಿನಿಂದ ಶ್ವಾಸವನ್ನು ಒಳಗಡೆ ತೆಗೆದುಕೊಳ್ತಾ ಆಮೇಲೆ ಗಂಟಲಿನಿಂದ ಓಂಕಾರ ಉಚ್ಚಾರವನ್ನು ಮಾಡಬೇಕು. ನೋಡಿ ಯಾವ ರೀತಿ ಅಂತ. ಇನ್ನೊಂದು ಬಾರಿ ದೀರ್ಘವಾಗಿ ಶ್ವಾಸವನ್ನು ತೆಗೆದುಕೊಳ್ತಾ ಈ ರೀತಿ ಶ್ವಾಸವನ್ನು ನಿಧಾನವಾಗಿ ಒಳಗಡೆ ತೆಗೆದುಕೊಂಡು ನಿಧಾನವಾಗಿ ಶ್ವಾಸವನ್ನು ಓಂಕಾರ ಉಚ್ಚಾರವನ್ನು ಮಾಡ್ತಾ ಹೊರಗಡೆ ಹಾಕಬೇಕು. ಈ ರೀತಿ ಈ ಅಭ್ಯಾಸವನ್ನು ಮಾಡುವಾಗ ಮೂಗಿನಿಂದ ಶ್ವಾಸವನ್ನು ತೆಗೆದುಕೊಂಡು ಬಾಯಿ ಮುಚ್ಚಿ ಗಂಟಲಿನಿಂದ ಓಂಕಾರ ಉಚ್ಚಾರವನ್ನು ಮಾಡ್ತೀವಿ. ಇಲ್ಲಿ ಸುಮಾರು 3 ರಿಂದ 5 ಸೆಕೆಂಡ್ ಶ್ವಾಸವನ್ನು ಒಳಗಡೆ ತೆಗೆದುಕೊಳ್ತಾ ಹೋಗಬೇಕು. ಆಮೇಲೆ ಸುಮಾರು 15 ರಿಂದ 20 ಸೆಕೆಂಡ್ ಓಂಕಾರ ಉಚ್ಚಾರವನ್ನು ಮಾಡ್ತಾ ಶ್ವಾಸವನ್ನು ಹೊರಗಡೆ ಹಾಕಬೇಕು. ಸೊ ಈ ರೀತಿ ಕನಿಷ್ಠ ಪಕ್ಷ 5 ರಿಂದ 7 ಬಾರಿ ಇದನ್ನ ಅಭ್ಯಾಸ ಮಾಡಬೇಕು. ಇನ್ನು ಗಂಭೀರ ಕಾಯಿಲೆಗಳಿಂದ ಬಳಲ್ತಾ ಇರೋರು ಇದನ್ನ ಪ್ರತಿನಿತ್ಯ 11 ರಿಂದ 20 ಬಾರಿ ಮತ್ತು ಇನ್ನೂ ಹೆಚ್ಚಿನ ಯೋಗ ಸಾಧನೆ ಮಾಡಲು ಬಯಸುವವರು ಸುಮಾರು 51 ಬಾರಿ ಇದನ್ನ ಅಭ್ಯಾಸ ಮಾಡಬಹುದು. ಈ ಭ್ರಾಮರಿ ಪ್ರಾಣಾಯಾಮವನ್ನು ಮಾಡುವಾಗ ಮಾಡಬೇಕಾದಂತ ಸಂಕಲ್ಪ. ಈ ಭ್ರಾಮರಿ ಪ್ರಾಣಾಯಾಮನ ಅಭ್ಯಾಸ ಮಾಡುವಾಗ ಒಂದು ದಿವ್ಯ ಬ್ರಹ್ಮಚೇತನ ನನ್ನಲ್ಲಿ ಜಾಗೃತಿ ಆಗ್ತಾ ಇದೆ, ಆ ಭಗವಂತನ ಕರುಣೆ ನನ್ನ ಮೇಲೆ ಆಗ್ತಾ ಇದೆ ಅನ್ನೋ ಒಂದು ಭಾವದಿಂದ ಮತ್ತು ಸಂಕಲ್ಪದಿಂದ ಇದರ ಅಭ್ಯಾಸ ಮಾಡೋದ್ರಿಂದ ಒಂದು ದಿವ್ಯ ಜ್ಯೋತಿ ನಮ್ಮ ಆಜ್ಞಾಚಕ್ರದಲ್ಲಿ ಜಾಗೃತಿ ಆಗ್ತಾ ಹೋಗ್ತದೆ ಮತ್ತು ನಮ್ಮ ಜ್ಞಾನದ ವೃದ್ಧಿ ಆಗ್ತದೆ. ಬನ್ನಿ ಈ ಭ್ರಾಮರಿ ಪ್ರಾಣಾಯಾಮದ ಲಾಭಗಳನ್ನು ತಿಳ್ಕೊಳ್ಳೋಣ. ಭ್ರಾಮರಿ ಪ್ರಾಣಾಯಾಮದ ಲಾಭಗಳು. ಇದು ಮನಸ್ಸಿನ ಚಂಚಲತೆಯನ್ನು ದೂರ ಮಾಡಿ ಮಾನಸಿಕ ಒತ್ತಡ ಮತ್ತು ಉತ್ತೇಜನವನ್ನು ದೂರ ಮಾಡುತ್ತದೆ. ಹೃದಯದ ರೋಗಗಳಲ್ಲಂತೂ ಇದು ತುಂಬಾ ಲಾಭಕಾರಿಯಾದದ್ದು. ಧ್ಯಾನ ಸಾಧನೆ ಮಾಡುವವರಿಗಂತೂ ಇದು ಒಂದು ಸಾಧನೆಯೇ ಸರಿ. ಅಷ್ಟೇ ಅಲ್ಲದೆ ಇದು ಥೈರಾಯ್ಡ್, ಕ್ಯಾನ್ಸರ್, ಡಿಪ್ರೆಷನ್, ಪಾರ್ಕಿನ್ಸನ್, ಮೈಗ್ರೇನ್, ಹೃದಯ ರೋಗಗಳಲ್ಲಿ ಮತ್ತು ನೇತ್ರ ರೋಗಗಳಲ್ಲಿ ತುಂಬಾ ಲಾಭಕಾರಿಯಾದದ್ದು. ಭ್ರಾಮರಿ ಪ್ರಾಣಾಯಾಮದಲ್ಲಿ ಜಾಗರೂಕತೆ. ಈ ಪ್ರಾಣಾಯಾಮವನ್ನ ಎಲ್ಲರೂ ನಿರ್ಭಯವಾಗಿ ನಿರಾತಂಕವಾಗಿ ಇದನ್ನ ಅಭ್ಯಾಸ ಮಾಡಬಹುದು. ಬನ್ನಿ ಇನ್ನು ಮುಂದಿನ ವಿಡಿಯೋದಲ್ಲಿ
ಏಳನೇ ಪ್ರಾಣಾಯಾಮ ಅಂದರೆ ಉದ್ಗೀತ ಪ್ರಾಣಾಯಾಮವನ್ನು ತಿಳ್ಕೊಳ್ಳೋಣ.